ಇಷ್ಟರ ತನಕ ಮಾಡಿಕೊಂಡು ಬಂದವ ನಾನು. ಹೌದು. ದಿನಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಜಿಸುತ್ತಾ ಬಂದವ ನಾನು. ನನ್ನ ಸಂಕಲ್ಪ ಮಾತ್ರದಿಂದಲೇ ಹುಟ್ಟಿಕೊಂಡವಳು ನೀನು. ಮಗಳಾದಂತಹ ನಿನಗೆ ತಂದೆಯಾವ ಆದವನು ಕಾಲ ಕಾಲಕ್ಕೆ ಯಾವುದನ್ನೆಲ್ಲ ಒದಗಿಸಬೇಕಾ ಅದನ್ನೆಲ್ಲ ಒದಗಿಸಿಕೊಂಡು ಬಂದವ ನಾನು. ಆದ್ರೆ ಇವತ್ತು ನಿನ್ನನ್ನು ಗಮನಿಸುತ್ತಾ ಇದ್ದೇನೆ. ಯಾವತ್ತು ನನ್ನ ಬಳಿಗೆ ಬರುವಾಗ ಬಹಳ ಚುರುಕುತನದಲ್ಲಿ ಬರ್ತಾ ಇದ್ದವು. ಆದ್ರೆ ಇವತ್ತು ನಡಿಗೆಯಲ್ಲಿ ಕೂಡ ಮಂದಗತಿ ಕಾಣ್ತಾ ಉಂಟು. ಮುಖದಲ್ಲಿ ಚಿಂತೆ ಆವರಿಸಿಕೊಂಡಿದೆ. ಮಗಳೇ, ಚಿಂತೆ ಏನಂತ ಅಪ್ಪನನ್ನು ಹೇಳ್ಬಾರ್ದೇನೆ? ಅಪ್ಪಯ್ಯ ಆಶೀರ್ವಾದವನ್ನು ಪಡೆದು ಭೂಲೋಕ ಸಂಚಾರಕ್ಕೆಂದು ಹೋದಂತಹ ಸಂದರ್ಭ ಅಲ್ಲಿ ಒಂದು ವಿಶೇಷತೆಯನ್ನು ಕಂಡೆಪ್ಪಯ್ಯ. ಏನನ್ನು ಕಂಡೆ? ನಿಮ್ಮಿಂದಲೇ ಸೃಷ್ಟಿಸಿದಂತಹ ಅದೆಷ್ಟೋ ಜೀವರಾಶಿಗಳಿಗೆ ಅದರದ್ದೇ ಆದಂತಹ ಉದ್ಯೋಗ ಎನ್ನುವುದುಂಟು. ಆದ್ರೆ ನನ್ನನ್ನು ಹಾಗಲ್ಲ, ಸೃಷ್ಟಿಸಿದ್ದೀರಿ ಹೌದು, ಕೈಗೊಂದು ವೀಣೆಯನ್ನು ಕೊಟ್ಟಿದ್ದೀರಿ. ಆ ವೀಣೆಯನ್ನು ನುಡಿಸುತ್ತಾ ನುಡಿಸುತ್ತಾ ಮನಸ್ಸಿಗೂ ದೇಹಕ್ಕೂ ಒಂದು ರೀತಿಯಾದಂತ ಜಾಡ್ಯತೆ ಆವರಿಸುತ್ತಾ ಉಂಟು. ಅದಕ್ಕೇನು ಮಾಡ್ಬೇಕು? ಒಂದು ಉದ್ಯೋಗ ಬೇಕಪ್ಪಯ್ಯ. ನಿನ್ನ ಇಂತಹ ಮಾತುಗಳು ಯಾವಾಗ ಬರ್ತದೆಂಬುದಾಗಿ ನಾನು ಕೂಡ ಕಾಯ್ತಾ ಇದ್ದವನ. ಅಂತಿಂತ ಉದ್ಯೋಗ ನಿನಗೆ ಕರುಣಿಸುವುದಲ್ಲ, ವಿದ್ಯೆಗೆ ಅಧಿದೇವತೆ. ಒಂದು ವಿದ್ಯೆಗೆ ಸೀಮಿತವಲ್ಲ, 64 ವಿದ್ಯೆಗಳಿಗೆ ಕೂಡ ಅಧಿದೇವತೆಯ ಪಟ್ಟವನ್ನು ಕಟ್ಟುವುದರ ಮುಖೇನವಾಗಿ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬರ ನಾಲಿಗೆಯಲ್ಲಿ ಕೂಡ ವಾಗ್ದೇವಿಯಾಗಿ ನೆಲೆಯಾಗಿರುವ ಯಕ್ಷಗಾನ ಸೇವೆಯನ್ನು ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮಗೂ ಹಾಗೂ ನಿಮ್ಮ ಮನೆಯವರಿಗೂ ನಾವು ನಂಬಿಕೊಂಡು ಬಂದಂತಹ ದುರ್ಗಾ ಪರಮೇಶ್ವರಿ ದೇವರು ಸಕಲ ರೀತಿಯ ಆರೋಗ್ಯ, ಭಾಗ್ಯ, ವಿದ್ಯಾಭ್ಯಾಸ ಹಾಗೂ ಸಕಲ ಸಂಪತ್ತಿನ ಜೊತೆಗೆ ನೀವು ಎನಿಸಿದಂತಹ ಕಾರ್ಯಗಳು ದೇವಿಯ ಅನುಗ್ರಹದಿಂದ ಅತಿ ಶೀಘ್ರದಲ್ಲಿ ನೆರವೇರಲೆಂಬುದಾಗಿ ನಾವೆಲ್ಲರೂ ಮಾಡುವಂತಹ ಭಕ್ತಿಪೂರ್ವಕ ಪ್ರಾರ್ಥನೆ. ಇಷ್ಟಾರ್ಥ ಸಿದ್ಧಿರಸ್ತು.